ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ರೈಟ್ ವೇ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಪ್ರೀತಿಯ ವೀಕ್ಷಕರೇ, ನಮ್ಮ ಇವತ್ತಿನ ಜಿಯಾರತ್ ಕಾಸರಗೋಡು ಜಿಲ್ಲೆಯ ಚೆರುವತ್ತೂರು ಕೋಟೆಪ್ಪಳ್ಳಿ ಮಕಾಂ ಶರೀಫ್ ಆಗಿರುತ್ತದೆ. ಅಲ್ಲಾಹು ಜಲ್ಲ ಜಲಾಲುಹು ನಮ್ಮ ಈ ಜಿಯಾರತನ್ನು ಸ್ವೀಕರಿಸಲಿ, ಆಮೀನ್. ಹಲವಾರು ಕಶ್ಪು ಕರಾಮತಿನಿಂದ ಪ್ರಸಿದ್ಧಿ ಪಡೆದಂತಹ ಒಂದು ಪುಣ್ಯ ಮಕಾಂ ಶರೀಫ್ ಆಗಿದೆ. ಚೆರುವತ್ತೂರಿನಿಂದ ಸುಮಾರು 7 ಕಿಲೋಮೀಟರ್ ಸಾಗಿದರೆ ಸಿಗುವಂತಹ ಒಂದು ಮಕಾಂ ಶರೀಫ್ ಆಗಿರುತ್ತದೆ. ಹಲವಾರು ಕಶ್ಪು ಕರಾಮತ್ತುಗಳಿಂದ ಪ್ರಸಿದ್ಧಿ ಪಡೆದಂತಹ ಮಕಾಮು ಕೂಡ ಆಗಿರುತ್ತದೆ. ಇದು ಕೋಟೆಪ್ಪಳ್ಳಿ ಎಂಬಲ್ಲಿ ಒಂದು ಗುಡ್ಡೆಯ ಮೇಲೆ ಇರುವಂತಹ ಮಕಾಂ ಶರೀಫ್ ಆಗಿರುತ್ತದೆ. ಇಲ್ಲಿ ದಿನನಿತ್ಯ ನೂರಾರು ಮಂದಿ ಬಂದು ಜಿಯಾರತ್ತು ಮಾಡಿ ಹೋಗುವ ಒಂದು ಪ್ರಕೃತಿ ರಮಣೀಯವಾದ ಸ್ಥಳವಾಗಿದೆ. ಇಲ್ಲಿ ಈ ಗುಡ್ಡೆ ಹತ್ತಿ ನೋಡಿದರೇ ನಮಗೆ ಒಂದು ಕಾಣಲು ಸಾಧ್ಯ. ಒಂದು ಪ್ರಶಾಂತವಾದ ಸ್ಥಳವಾಗಿದೆ, ನಿಶಬ್ದವಾದ ಒಂದು ಸ್ಥಳವಾಗಿರುತ್ತದೆ. ಈ ಗುಡ್ಡೆಯ ಮೇಲೆ ಹತ್ತಿ ನೋಡಿದರೆ ಪ್ರಕೃತಿ ರಮಣೀಯವಾದ ಸ್ಥಳವನ್ನು ನಮಗೆ ಇಲ್ಲಿ ಕಾಣಲು ಸಾಧ್ಯ. ತುಂಬ ವಯಸ್ಸಾದವರಿಗೆ ಬಹಳ ಕಷ್ಟವಿರುತ್ತದೆ ಈ ಒಂದು ಗುಡ್ಡೆಯನ್ನು ಹತ್ತಲು. ಭಾರಿ ಎತ್ತರದ ಒಂದು ಗುಡ್ಡೆಯಾಗಿರುತ್ತದೆ. ಇಲ್ಲಿ ಹಲವು ಉದ್ದೇಶವನ್ನಿಟ್ಟು ಜನರು ಇಲ್ಲಿ ಬಂದು ಜಾತಿ ಮತ ಭೇದವಿಲ್ಲದೆ ಇಲ್ಲಿ ಬಂದು ಜಿಯಾರತು ಮಾಡುತ್ತಾರೆ. ಈ ಒಂದು ಮಕಾಂ ಶರೀಫಿಗೆ ನಾವು ಗುಡ್ಡ ಹತ್ತಿ ಹೋಗುವ ಸಂದರ್ಭದಲ್ಲಿ ಕಾಡುಗಳು ಹಾಗೂ ಎರಡು ಬದಿಯಲ್ಲಿ ಬಂಡೆಕಲ್ಲುಗಳನ್ನು ಕಾಣಲು ಸಾಧ್ಯ. ಅದರ ಮಧ್ಯದಲ್ಲೇ ಆಗಿರುತ್ತದೆ ಈ ಒಂದು ಮಕಾಂ ಶರೀಫ್ ಇರುವುದು. ಇಲ್ಲಿ ಹೋಗುವಾಗ ಸ್ವಲ್ಪ ಜಾಗೃತೆಯಿಂದ ಹೋಗುವುದು ಉತ್ತಮ. ಕಾರಣ ಇದೊಂದು ಕಾಡು ಪ್ರದೇಶವಾಗಿರುತ್ತದೆ ಮೇಲ್ಗಡೆ. ಅದೇ ರೀತಿ ಮಹಾತ್ಮರು ಇಲ್ಲಿ ಅಲ್ಲಾಹನಿಗೆ ಆರಾಧನೆ ಮಾಡುವ ಒಂದು ಗುಹೆ ಕೂಡ ಕಾಣಲು ಇಲ್ಲಿ ಸಾಧ್ಯ. ಮತ್ತು ಮಹಾತ್ಮರು ಅಲ್ಲಾಹನಿಗೆ ನಮಾಜ್ ಮಾಡುವಂತಹ ಒಂದು ಸ್ಥಳ ಕೂಡ ಕಾಣಲು ಸಾಧ್ಯ. ಬಹಳ ಒಂದು ಸುಂದರವಾದ ಒಂದು ಪ್ರದೇಶವಾಗಿರುತ್ತದೆ. ನೋಡುಗರ ಕಣ್ಣಿಗೆ ತಂಪನ್ನೆರಗುವಂತಹ ಒಂದು ನಿಶಬ್ದವಾದ ವಾತಾವರಣವಿರುವಂತಹ ಒಂದು ಪುಣ್ಯ ಸ್ಥಳವಾಗಿದೆ. ಇಲ್ಲಿ 2 ಮಹಾತ್ಮರು ಅಂತ್ಯವಿಶ್ರಾಂತಿ ಪಡೆಯುತ್ತಿದ್ದಾರೆ. ಇವರು ಎಲ್ಲಿಂದ ಬಂದವರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೂ ಇಲ್ಲಿ ಈ ಒಂದು ಮಕಾಂ ಶರೀಫ್ ಬಹಳ ಪ್ರಸಿದ್ಧಿ ಪಡೆದಿದೆ. ಮಾತ್ರವಲ್ಲ, ಹಲವು ರೋಗಗಳಿಗೆ ಇಲ್ಲಿ ಶಮನ ಲಭಿಸಿ ಹಿಂತಿರುಗಿದವರು ಇದ್ದಾರೆ ಎಂದು ಈ ಊರಿನ ಜನತೆ ನಮ್ಮೊಂದಿಗೆ ಇಲ್ಲಿಯ ಕರಾಮತ್ತುಗಳ ಕುರಿತು ಹೇಳಿದರು. ಇಲ್ಲಿ ಯಾವ ಉದ್ದೇಶವನ್ನು ಇಟ್ಟು ಹೋದರೂ ಅದಕ್ಕೆ ಪರಿಹಾರವಿದೆ. ಬಹಳ ಪುರಾತನವಾದ ಒಂದು ಮಕಾಂ ಶರೀಫ್ ಆಗಿರುತ್ತದೆ. ಪ್ರೀತಿಯ ವೀಕ್ಷಕರೇ, ನೀವು ಕಾಸರಗೋಡಿನಿಂದ ಕಣ್ಣೂರಿಗೆ ಹೋಗುವವರಿದ್ದರೆ ಈ ಒಂದು ಪುಣ್ಯ ಮಕಾಂ ಶರೀಫ್ ಜಿಯಾರತ್ ಮಾಡಿ ಇಲ್ಲಿಯ ಪ್ರಕೃತಿ ರಮಣೀಯವಾದ ಸ್ಥಳವನ್ನು ಒಮ್ಮೆ ವೀಕ್ಷಿಸಿ ಒಂದು ಪ್ರವಾಸಿ
ತಾಣದಂತಿದೆ ಈ ಒಂದು ಸ್ಥಳ. ಬಹಳ ಹಚ್ಚ ಹಸುರಿನಿಂದ ಕೂಡಿದ ಒಂದು ಪ್ರದೇಶವಾಗಿದೆ. ಸಾಧ್ಯವಿದ್ದವರು ಈ ಒಂದು ಪುಣ್ಯ ಸ್ಥಳವನ್ನು ಸಂದರ್ಶಿಸಿರಿ. ಅಲ್ಲಾಹು ಜಲ್ಲ ಜಲಾಲುಹು ಇಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರ ಬರಕತ್ತಿನಿಂದ ನಿಮ್ಮೆಲ್ಲರ ಹಲಾಲಾದ ಉದ್ದೇಶವನ್ನು ಈಡೇರಿಸಲಿ. ಈ ಮಹಾತ್ಮರ ಕರಾಮತ್ತಿನಿಂದ ನಮ್ಮ ಶರೀರದಲ್ಲಿರುವಂತಹ ಮಾರಕ ರೋಗಗಳಿಗೆ ಅಲ್ಲಾಹು ಶಮನ ನೀಡಿ ಅನುಗ್ರಹಿಸಲಿ. ಈಮಾನ್ ಸಲಾಮತ್ತು ಮಾಡಲಿ. ಈಮಾನಿನೊಂದಿಗೆ ನಮ್ಮನ್ನು ಅಲ್ಲಾಹು ಮರಣ ಹೊಂದಿಸಲಿ. ಈ ಮಹಾತ್ಮರ ಮದದನ್ನು ಅಲ್ಲಾಹು ನಮಗೆ ನೀಡಿ ಅನುಗ್ರಹಿಸಲಿ. ಆಮೀನ್. ದುವಾ ವಸಿಯತ್ತಿನೊಂದಿಗೆ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.